ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಡೈಲಿ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಎಲ್ರಿಗೂ ಆಸೆ ಆಗುತ್ತೆ. ಆದರೆ ಮಾಡೋದು ಯಾರು ಡೈಲಿ ಅಂತ ಹೇಳಿ ಕಿರಿಕಿರಿ ಆಗುತ್ತೆ. ಆದರೆ ಒಂದು ದಿನ ಫ್ರೀ ಇದ್ದಾಗ ನಾವು 1-2 ಗಂಟೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದರೆ 3-4 ದಿನಕ್ಕೆ ಒಟ್ಟಿಗೆ ಒಂದೇ ದಿನ ನಾವು ಸ್ನ್ಯಾಕ್ಸ್ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಸಿಂಪಲ್ ರೆಸಿಪಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಬೇಗನೂ ಆಗುತ್ತೆ, ನಿಮಗೂ ಕಷ್ಟ ಆಗಲ್ಲ. ಡೈಲಿ ನೀವು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡಿ ತಿನ್ಬೋದು. ತುಂಬ ರುಚಿಯಾದ ಇವತ್ತು ಸ್ನ್ಯಾಕ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೈಕ್ ಆಯ್ತಂತಂದರೆ ಒಂದು ಲೈಕ್ ಮಾಡಿ. ಓಕೆ, ಇಲ್ಲಿ ನಾನು ಚಿಕನ್ ತಗೊಂಡು ಅದನ್ನು ಚೆನ್ನಾಗಿ ಚಾಪರಲ್ಲಿ ಕಿಮು ಮಾಡಿದ್ದೀನಿ. ಯಾವ ರೀತಿ ಕಿಮು ಮಾಡೋದಂತ ಹೇಳಿ ನಿನ್ನೆ ರೆಸಿಪಿಯಲ್ಲಿ ನಾನು ಹಾಕಿದ್ದೀನಿ. ಒಮ್ಮೆ ನೀವು ಪ್ಲೀಸ್ ನೋಡಲಿಲ್ಲದಿದ್ದರೆ ನೋಡಿ. ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಆಲೂಗೆಡ್ಡೆ, ಬೇಯಿಸಿದ ಆಲೂಗೆಡ್ಡೆನೂ ಗ್ರೇಟ್ ಮಾಡಿ ಹಾಕಿದ್ದೀನಿ. ಅದರೊಂದಿಗೆ ನೀರುಳ್ಳಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ನಿಮ್ಮ ಹತ್ರ ಚಿಕನ್ ಮಸಾಲ ಪೌಡರ್ ಇದೆ ಆದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಪೌಡರ್ ಇಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಇವಾಗ 2 ಚಮಚದಷ್ಟು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಆಲೂಗೆಡ್ಡೆ ಸ್ವಲ್ಪ ಡ್ರೈ ಆಗಿಯೇ ಇರಬೇಕು, ತುಂಬ ನೀರಾಗಿ ಇಡಬೇಡಿ, ಕಷ್ಟ ಆಗುತ್ತೆ ಮತ್ತು ನಿಮಗೆ ಪ್ಯಾಟಿಸ್ ಮಾಡಲಿಕ್ಕೆ. ಓಕೆ, ಸ್ವಲ್ಪ ಅರಿಶಿಣ ಪೌಡರ್ ಹಾಕಿದ್ದೀನಿ. ಚಿಕನ್ ಆ್ಯಡ್ ಮಾಡಿದ್ರಿಂದ ಅರಿಶಿಣ ಪೌಡರ್ ಹಾಕಿದರೆ ಒಂಥರ ಚಿಕನ್ ಸ್ಮೆಲ್ ಬರಲ್ಲ, ಚೆನ್ನಾಗಾಗುತ್ತೆ. ಓಕೆ, ಈ ರೀತಿ ಬರಬೇಕಿದು. ಕೆಲವೊಮ್ಮೆ ನಿಮಗೆ ಉಂಡೆ ಕಟ್ಟಲಿಕ್ಕೆಲ್ಲ ಕರೆಕ್ಟ್ ಬರಲ್ಲ ಅಂತ ಆದರೆ ನೀವು ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಬೋದು. ಇವಾಗ ಇನ್ನೊಂದು ಸೈಡಲ್ಲಿ 2 ಮೊಟ್ಟೆನ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಇನ್ನೊಂದು ಸೈಡಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಬ್ರೆಡ್ ತಂದು ಮಿಕ್ಸಿಯಲ್ಲಿ ನಾವು ಸ್ವಲ್ಪ ಅಂತ ತಿರುಗಿಸಿದರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ, ಅಥವಾ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಕೈಗೆ ಎಣ್ಣೆಯನ್ನು ಹಾಕಿ ಈ ರೀತಿ ಪ್ಯಾಟಿಸ್ ಮಾಡೋಣ. ನೋಡಿ, ಹೀಗೆ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು. ಯಾವಾಗ ಬೇಕು ನೋಡಿ ಆವಾಗ ತೆಗೆದು ಸ್ವಲ್ಪನೇ ನೀವು ಫ್ರೈ ಮಾಡ್ಬೋದು. ಬರ್ಗರ್ ಮಾಡುವಾಗ ಕೂಡ ತುಂಬ ಚೆನ್ನಾಗಾಗುತ್ತೆ, ಅಥವಾ ಹೀಗೇನೂ ಇದನ್ನು ಫ್ರೈ ಮಾಡಿ ಸಾಸೊಂದಿಗೆ, ಕೆಚಪ್ ಎಲ್ಲ ಉಂಟು ನೋಡಿ, ಅದರೊಂದಿಗೆ ತಿನ್ಬೋದು. ಫಸ್ಟಿಗೆ ಮೊಟ್ಟೆ ಬ್ಯಾಟರ್ ಉಂಟು ನೋಡಿ, ಅದರಲ್ಲಿ ಮುಳುಗಿಸಿ ಆಮೇಲೆ ನಾನು ಬ್ರೆಡ್ ಕ್ರಮ್ಸಲ್ಲಿ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಡಬಲ್ ಕೋಟಿಂಗ್ ನೀವು ಮಾಡ್ಬೋದು, ಅಂದರೆ ಮತ್ತೊಮ್ಮೆ ನೀವು ಮೊಟ್ಟೆಯಲ್ಲಿ ಮುಳುಗಿಸಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸ್ಬೋದು. ಡಬಲ್ ಕೋಟಿಂಗ್ ಕೂಡ ಮಾಡಿದರೂ ಚೆನ್ನಾಗಿ ಬರುತ್ತೆ, ಗಟ್ಟಿ ಉಳಿಯುತ್ತೆ. ಓಕೆ, ಇವಾಗ ಎಲ್ಲವನ್ನು ಒಂದೊಂದಾಗಿ ಮಾಡಿ ನಾವು ಇಡೋಣ. ನೋಡಿ, ಸ್ವಲ್ಪ ಸಾಫ್ಟ್ ಇದೆ ಅಂತಾದರೂ ಪರವಾಗಿಲ್ಲ, ಇದನ್ನು ಮಾಡಿ ಸ್ವಲ್ಪ ಹೊತ್ತು ನೀವು ಹೀಗೇ ಹೊರಗಿಡಿ, ತಾನಾಗಿ ಅದು ಗಟ್ಟಿ ಆಗುತ್ತೆ. ಆಮೇಲೆ ಜಿಪ್ ಲಾಕ್ ಬ್ಯಾಗಲ್ಲಿ ಹಾಕಿ ನೀವು ಫ್ರೀಝರಲ್ಲಿ ಇಡಬೇಕು. ಫ್ರಿಜ್ಜಲ್ಲೆಲ್ಲ ಫ್ರೀಝರಲ್ಲಿ ಇಡಬೇಕು. ಯಾವಾಗ ಬೇಕು ನೋಡಿ ಆವಾಗ ಹೊರಗೆ ತೆಗೆದು ಸ್ವಲ್ಪ ಹೊತ್ತು ಹೊರಗೆ ಇಟ್ಟು ಆಮೇಲೆ ನೀವು ಫ್ರೈ ಮಾಡಿದರೆ ಆಯಿತು. ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಬೋದು, ಡೀಪ್ ಫ್ರೈ ಕೂಡ ಮಾಡ್ಬೋದು. ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು, ಅಥವಾ ಜಾಸ್ತಿ ಎಣ್ಣೆಯಲ್ಲಿ ಕೂಡ ನೀವು ಬಿಡ್ಬೋದು ಇದನ್ನು. ಓಕೆ, ಇವಾಗ ಅದೇ ಮಸಾಲದಲ್ಲಿ ನಾನು ಚೀಸ್ ಬಾಲ್ಸ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಇದು ತೊಗೊಂಡಿದ್ದೀನಿ ನಾನು ಸ್ಟಫಿಂಗ್. ಇವಾಗ ನೋಡಿ ಬಾಲ್ ರೀತಿ ಮಾಡೋದು, ಹಾಗೂ ಒಳಗಡೆ ಚೀಸ್ ಉಂಟು ನೋಡಿ ಅದನ್ನು ಹಾಕೋದು. ಇಲ್ಲಿ ನಾನು ಚೆಡ್ಡಾರ್ ಚೀಸ್ ಯೂಸ್ ಮಾಡಿದ್ದೀನಿ. ಈ ರೀತಿ ಚೀಸ್ ಕ್ಯೂಬ್ಸ್ ಕಟ್ ಮಾಡಿ ಅದನ್ನು ಇದರೊಳಗೆ ಸೇರಿಸಿ ಹೀಗೆ ಮಾಡಿದ್ದೀನಿ. ಇವಾಗ ಸೇಮ್ ಆವಾಗ ಏನು ಮಾಡಿದ್ವಿ ನೋಡಿ, ಇದರಲ್ಲಿ ಮೊಟ್ಟೆಯಲ್ಲಿ ಫಸ್ಟಿಗೆ ಮುಳುಗಿಸೋದು. ಇದನ್ನು ನಾನು ಡಬಲ್ ಕೋಟಿಂಗ್ ಮಾಡ್ತಾ ಇದ್ದೀನಿ. ಡಬಲ್ ಕೋಟಿಂಗ್ ಇದ್ರೆ ಗೊತ್ತಾಯ್ತಲ್ಲ, ಒಮ್ಮೆ ಮೊಟ್ಟೆಯಲ್ಲಿ ಮುಳುಗಿಸಿ, ಒಮ್ಮೆ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸೋದು, ಮತ್ತೊಮ್ಮೆ ತೆಗೆದದನ್ನು ಮೊಟ್ಟೆಯಲ್ಲಿ ಮುಳುಗಿಸೋದು, ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಹಾಕೋದು. ಓಕೆ ನೋಡಿ, ಈ ರೀತಿ ನೀವು ಮಾಡಿದರೆ ಆಯಿತು. ಇವಾಗ ಇದೇ ರೀತಿ ಎಲ್ಲವನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆ, ಇದು ಇವಾಗ ರೆಡಿಯಾಗಿದೆ. ಇದನ್ನೆಲ್ಲ ತೆಗೆದು ಜಿಪ್ ಲಾಕ್ ಬ್ಯಾಗಲ್ಲಿ ನಾವು ಹಾಕಿದರೆ ಆಯಿತು. ನೋಡಿ, ಈ ರೀತಿ ಪ್ಯಾಟಿಸ್ ಹಾಗೂ ನಾವು ಮಾಡಿದ ಚೀಸ್ ಬಾಲ್ಸ್ ಎಲ್ಲವನ್ನು
ಈ ರೀತಿ ಫುಡ್ ಗ್ರೇಡ್ ಜಿಪ್ ಲಾಕ್ ಬ್ಯಾಗ್ ಸಿಗುತ್ತೆ ನೋಡಿ, ಅದರಲ್ಲೇ ಹಾಕಿ ಇಟ್ಟರೆ ಚೆನ್ನಾಗಿ ಬರುತ್ತೆ. ಅಥವಾ ನೀವು ನಾರ್ಮಲ್ ಪ್ಲಾಸ್ಟಿಕಲ್ಲಿ ಕೂಡ ಹಾಕ್ಬೋದು, ಆದರೆ ನೀರಿನ ಅಂಶ ಒಳಗಡೆ ಹೋಗಬಾರ್ದು. ಕರೆಕ್ಟಾಗಿ ಮುಚ್ಚಿ ನೀವು ಇಟ್ಟರೆ ಆಯಿತು. ಇವಾಗ ನಾವಿಲ್ಲಿ ರೋಲಿಗೆ ರೆಡಿ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಸಾಲ ಹಾಕಿದರೆ. ತುಂಬ ಸಿಂಪಲ್ ಇದೆ. ಸ್ವಲ್ಪ ಆಯಿಲನ್ನು ಹಾಕಿ ಆಮೇಲೆ ಚಿಕನ್ ಕಿಮಾ ಉಂಟು ನೋಡಿ, ಅದನ್ನು ನಾನಿಲ್ಲಿ ಸೇರಿಸಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬಾಯ್ಲ್ ಮಾಡಿದ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಹಾಕೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಮಸಾಲ ಹಾಕಿ, ಸಿಂಪಲ್ ಮಸಾಲ ಇದು, ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ರೋಲ್. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಸೇರಿಸಿದ್ದೀನಿ. ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಳ್ಳೆ ರೀತಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡೋಣ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡ್ರನ್ನು ಹಾಕಿ ಇವಾಗ ಇದಕ್ಕೆ ನಾನು ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ನಿಮಗೆ ಇಷ್ಟ ಇದೆ ಆದರೆ ನೀವು ಸೇರಿಸ್ಬೋದು. ನಾನು ಸಿಂಪಲ್ ಮಸಾಲ ಮಾಡೋದ್ರಿಂದ ಈ ಮಸಾಲ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಬಾಡಿಸಿ ಆಮೇಲೆ ಇದಕ್ಕೆ ಕೂಡ ಸ್ವಲ್ಪ ನಾನು ಅರಿಶಿನ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಸಾಲ ಇವಾಗ ರೆಡಿಯಾಗಿದೆ. ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಇವಾಗ ಇದು ತಣ್ಣಗಾಗಲಿಕ್ಕೆ ವೆಯ್ಟ್ ಮಾಡೋಣ. ತಣ್ಣಗಾದ್ಮೇಲೆ ನಿಮಗೆ ರೋಲ್ ಶೀಟ್ ನಾರ್ಮಲಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ರೋಲ್ ಶೀಟ್ ಅಂತ ಕೇಳಿದರೆ ಸಾಕು. ಅದರಲ್ಲಿ ನೋಡಿ ಈ ರೀತಿ ನಾನು ಸಿಂಪಲ್ ವಿಧಾನ ಮಾಡ್ತಾ ಇದ್ದೀನಿ. ನನಗೆ ಇದು ತುಂಬ ಈಸಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಿಮಗೆ ಯಾವ ರೀತಿ ಈಸಿ ನೋಡಿ ಆ ರೀತಿ ನೀವು ಮಾಡ್ಬೋದು. ಸ್ವಲ್ಪ ನಾನು ಮೈದಾವನ್ನು ತಗೊಂಡು ಅದಕ್ಕೆ ನೀರು ಹಾಕಿ ಕಲಸಿಟ್ಟಿದ್ದೀನಿ. ಯಾಕೆಂದರೆ ಅಂಟು ರೀತಿ ಇದು ಕೆಲಸ ಮಾಡುತ್ತೆ. ಅದನ್ನು ಸ್ವಲ್ಪ ಇಲ್ಲಿ ಹಾಕಿ ನೋಡಿ, ಸೈಡಿಂದ ಎರಡು ಕೂಡ ಫೋಲ್ಡ್ ಮಾಡಿ ಆಮೇಲೆ ರೌಂಡ್ ಮಾಡಿ ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ನಾನು ಮೇಲ್ಗಡೆ ಮೈದಾ ಉಂಟು ನೋಡಿ, ಅದರ ನೀರನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಹಾಗೂ ಇದನ್ನು ಮೇಲ್ಗಡೆಯಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾವು ಮನೆಯಲ್ಲೇ ಆಗ್ತಾಯಿತ್ತು. ಶೀಟ್ಸ್ ಎಲ್ಲ ಹೊರಗಡೆ ಸಿಗ್ತಾ ಇರಲಿಲ್ಲ. ಇವಾಗ ನಾರ್ಮಲಾಗಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ನೀವು ತೊಗೊಂಡು ಬಂದು ಬೇಗನೆ ಮಾಡ್ಬೋದು. ಆ ಒಂದು ಕೆಲಸ ಉಳಿಯುತ್ತೆ. ತುಂಬ ಸಿಂಪಲ್ ಇದೆ. ಫಸ್ಟಿಗೆ ಮಸಾಲವನ್ನು ಮಧ್ಯದಲ್ಲಿ ಹಾಕಿದ್ದೀನಿ. ಒಂದು ಕಾರ್ನರಿಂದ ಇದನ್ನು ನಾನು ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಆಮೇಲೆ ಮೈದಾ ಕಲಸಿಟ್ಟ ನೀರುಂಟು ನೋಡಿ, ಅದನ್ನು ಈ ರೀತಿ ಇದರ ಮೇಲೆ ಹಾಕ್ತಾ ಇದ್ದೀನಿ. ನೀರು ತುಂಬ ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿರಬೇಕು. ಗಮ್ಮೆಲ್ಲ ಇರುತ್ತೆ ನೋಡಿ, ಆ ರೀತಿ ಇರಬೇಕು. ಇವಾಗ ಎರಡು ಕಾರ್ನರ್ ಕೂಡ ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಿ. ಆಮೇಲೆ ರೌಂಡ್ ಮಾಡಿದ್ರೆ ಆಯಿತು. ಆಮೇಲೆ ಮತ್ತೊಮ್ಮೆ ನೀವಿಲ್ಲಿ ಮೈದಾ ಕಲಸಿಟ್ಟ ಹಿಟ್ಟನ್ನು ಸೇರಿಸಿ ಫೋಲ್ಡ್ ಮಾಡಿದರೆ ಆಯಿತು. ತುಂಬ ಸಿಂಪಲ್ ಇದೆ ಅಲ್ವಾ? ತುಂಬ ಟೇಸ್ಟ್ ಆಗುತ್ತೆ. ಇದನ್ನು ಕೂಡ ನೀವು ಡೀಪ್ ಫ್ರೈ ಮಾಡ್ಬೋದು ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ನೀವು ಇದು ಫ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ. ಇದನ್ನು ಕೂಡ ಜಿಪ್-ಲಾಕ್ ಬ್ಯಾಗಲ್ಲಿ ಹಾಕಿಟ್ರೆ, ಜಾಸ್ತಿ ಮಾಡಿಟ್ರೆ ಯಾವಾಗ ಬೇಕು ಆವಾಗ ತೆಗೆದು ನೀವು ಫ್ರೈ ಮಾಡ್ಬೋದು. ಚೂರು ಕೂಡ ಹಾಳಾಗೋದಿಲ್ಲ, ಏನು ಕೂಡ ಆಗೋದಿಲ್ಲ. ನೋಡಿದ್ರಲ್ಲ? ಇವಾಗ ನಾವಿಲ್ಲಿ ಸಮೋಸಕ್ಕೆ ರೆಡಿ ಮಾಡೋಣ. ಸಮೋಸಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ನೀವು ಸೇಮ್ ಸಮೋಸ ಮಸಾಲವನ್ನು ರೋಲಿಗೆ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನನಗೆ ರೋಲ್ಗೆ ಆ ಮಸಾಲ ಚೆನ್ನಾಗಾಗುತ್ತೆ, ಹಾಗಾಗಿ ನಾನು ಅದನ್ನು ತೋರಿಸಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಸಣ್ಣ ಸಣ್ಣದಾಗಿ ಹೆಚ್ಚೆ ಹಾಕಿದ್ದೀನಿ, ಅಥವಾ ಪೇಸ್ಟ್ ಕೂಡ ನೀವು ಹಾಕ್ಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇಲ್ಲಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ನಾನು ಇಲ್ಲಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ನನಗೆ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ಹಸಿಮೆಣಸಿನಕಾಯಿ, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಅದು ಕೊತ್ತಂಬರಿ ಪೌಡರ್ ನಿಮಗೆ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಅಥವಾ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ. ಇವಾಗ ನಿಮಗೆ ಸಮೋಸ ಮಸಾಲ ಪೌಡರ್ ಕೂಡ ಸಿಗುತ್ತೆ. ನಿಮಗೆ ಬೇಕಿದ್ದರೆ ಮಾರ್ಕೆಟಿದ್ದು ನೀವು ಹಾಕ್ಬೋದು. ನಾನು ಹೇಳ್ತೀನಿ, ಮಾರ್ಕೆಟಿಗೆ ತಂದು ನಾವು ಏನು ಹಾಕಲೇಬೇಕಂತ ಇಲ್ಲ. ಪೌಡರೆಲ್ಲ ನಾವೇ ಮನೆಯಲ್ಲಿ ಮಾಡಿದ್ದನ್ನು ಹಾಕಿದರೆ ಆಯಿತು. ಇವಾಗ ಚಿಕನ್ ಕಿಮು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚಿಕನ್ ಸ್ವಲ್ಪ ಹೊತ್ತು ಬೇಯೋವರೆಗೂ.
ಕಿಮೋ ಮಾಡಿದ್ರಿಂದ ಚಿಕನ್ ಎಲ್ಲ ಬೇಗನೆ ಬೇಯುತ್ತೆ, ತುಂಬ ಹೊತ್ತು ಹಿಡಿಯಲ್ಲ. ಒಳ್ಳೆ ರೀತಿ ಇದನ್ನು ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋಗುವಾಗ ಚಿಕನ್ ತಾನಾಗಿ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತೆ, ಹಾಗೂ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕಂಪ್ಲೀಟಾಗಿ ನೀವು ಅದನ್ನು ಡ್ರೈ ಮಾಡಬೇಕಾಗತ್ತೆ. ನೋಡಿ, ಯಾವಾಗ ಇದರ ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ ಆವಾಗ ಇದು ಚಿಕನ್ ಕಂಪ್ಲೀಟಾಗಿ ಬೆಂದಿದೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಆಮೇಲೆ ಸಮೋಸ ಇಲ್ಲಿ ಕೂಡ ಹಾಗೆ ಹೊರಗಡೆದ್ದೇ ನಾನು ಪಟ್ಟಿ ತೊಗೊಂಡು ಬಂದಿದ್ದೀನಿ, ಮನೆಯಲ್ಲಿ ಮಾಡಲಿಲ್ಲ. ನೋಡಿ, ಈ ರೀತಿ ಸಮೋಸ ಪಟ್ಟಿ ಸಿಗುತ್ತೆ, ನಾರ್ಮಲ್ ಎಲ್ರಿಗೂ ಗೊತ್ತುಂಟು. ಹಾಗೂ ಫೋಲ್ಡ್ ಮಾಡಲಿಕ್ಕೆ ಕೂಡ ಗೊತ್ತಿರ್ಬೋದು. ಕರೆಕ್ಟಾಗಿ ಈ ರೀತಿ ತ್ರಿಕೋನ ಬರಬೇಕು, ಆವಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಹೊರಗಡೆ ಬಂದಿದ್ದು ಪರವಾಗಿಲ್ಲ, ಹಾಗೆಯೇ ಇರಲಿ. ನೋಡಿ, ಹೀಗೆ ತ್ರಿಕೋನ ಬಂದು ಈ ತುದಿಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಮೇಲ್ಗಡೆ ನೋಡಿ ಇದಕ್ಕೆ ನಾವು ಜಾಯಿನ್ ಮಾಡಬೇಕು ಹೀಗೆ. ಹಾಗೂ ಇಲ್ಲಿ ನಾವು ಸ್ಟಫಿಂಗ್ ಉಂಟು ನೋಡಿ, ಅದನ್ನು ಫಿಲ್ ಮಾಡಬೇಕು ಇದರ ಒಳಗೆ. ತುಂಬ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಹಾಕಿದರೆ ಅದು ನಿಮಗೆ ಫೋಲ್ಡ್ ಮಾಡಲಿಕ್ಕೆ ಕರೆಕ್ಟಾಗಿ ಬರಲ್ಲ. 1 ಚಮಚದಷ್ಟು ಹಾಕಿ ನಾನು ಸ್ವಲ್ಪ ಹಾಕಿದ್ದೀನಿ. ಮೆಲ್ಲನೆ ಪ್ರೆಸ್ ಮಾಡಿ, ಕಾರ್ನರ್ ಮಾತ್ರ ಪರ್ಫೆಕ್ಟಾಗಿ ಬರಬೇಕು. ನಾವು ಫೋಲ್ಡ್ ಮಾಡುವಾಗ ಓಪನ್ ಆಗಿರಬಾರ್ದು ಅಷ್ಟೇ. ಈಗ ಮೆಲ್ಲನೆ ಗಟ್ಟಿಯಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕೊನೆ ತುದಿಗೆ ತರಬೇಕು. ನೋಡಿ, ಹೀಗೆ ಕಾರ್ನರ್ ಉಂಟು ನೋಡಿ, ಅದು ಕರೆಕ್ಟಾಗಿ ನೋಡಿ. ಆಮೇಲೆ ನಾನು ಹೇಳಿದ ನೋಡಿ, ಮೈದಾ ಕಲಸಿಟ್ಟ ನೀರುಂಟು ನೋಡಿ, ಅದನ್ನು ಕರೆಕ್ಟಾಗಿ ಎಲ್ಲ ಕಡೆ ಹಾಕಿ ಫೋಲ್ಡ್ ಮಾಡಿದರೆ ಆಯಿತು. ಆವಾಗ ಚೂರು ಕೂಡ ಎಲ್ಲಿಂದ ಕೂಡ ಮಸಾಲ ಎಣ್ಣೆಯಲ್ಲಿ ಬಿಡುವಾಗ ಹೊರಗಡೆ ಬರಲ್ಲ. ನೋಡಿ, ಹೀಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿದೆ ಅಲ್ವಾ? ನೋಡಲಿಕ್ಕೂ ಚೆಂದ ಕಾಣುತ್ತೆ, ಹಾಗೂ ಕರೆಕ್ಟಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ಇನ್ನೊಂದು ನೆನಪಿಡಿ, ಸಮೋಸ ಬಿಡುವಾಗ ಎಣ್ಣೆ ಹೈ ಫ್ಲೇಮಲ್ಲಿ ನೀವು ಕಾಯಿಸಿ ಇಟ್ಟಿರಬಾರ್ದು. ಅಂದರೆ ತುಂಬ ಓವರಾಗಿ ಎಣ್ಣೆ ಬಿಸಿಯಾಗಿರಬಾರ್ದು, ಆವಾಗ ಸರಿಯಾಗಿ ಬರೋದಿಲ್ಲ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೇ ನಾವು ಸಮೋಸವನ್ನು ಬಿಡಬೇಕು. ಆಮೇಲೆ ಗ್ಯಾಸನ್ನು ನಾವು ಫಾಸ್ಟಲ್ಲಿ ಇಟ್ಟರೂ ಪರವಾಗಿಲ್ಲ. ಆದರೆ ಫಸ್ಟಿಗೆ ಎಣ್ಣೆ ಜಾಸ್ತಿ ಬಿಸಿಯಾಗಿ ಇರಬಾರ್ದು ಸಮೋಸ ಬಿಡುವಾಗ. ಇವಾಗ ಮೆಲ್ಲನೆ ನಾವು ಇದನ್ನು ಫ್ರೈ ಮಾಡ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ 2 ಸೈಡ್ ಕೂಡ ಫ್ರೈ ಮಾಡೋಣ. ನೋಡ್ಬೋದು ನೀವು, ಸ್ವಲ್ಪ ಕೂಡ ಸ್ಟಫಿಂಗ್ ಹೊರಗಡೆ ಬರಲಿಲ್ಲ, ಪರ್ಫೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಶೇಪ್ ಕೂಡ. ಇದೇ ರೀತಿ ನೀವು ಮಾಡಿದರೆ ಆಯಿತು. ಫಸ್ಟಿಗೆ ಒಂದು ಮಾಡುವಾಗ ಕಷ್ಟ ಆಗುತ್ತೆ, ಆಮೇಲೆ ಸಿಂಪಲ್ಲಾಗಿ ನೀವು ರಪ ಅಂತೇಳಿ ಮಾಡ್ತೀರಾ. ಓಕೆ, ನೋಡಿ ಚೆನ್ನಾಗಿ ಕಲರ್ ಬಂದಿದೆ, ನಾವು ತೆಗಿಯೋಣ. ಸೂಪರಾಗಿದೆ ಅಲ್ವಾ? ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿ ನಾನು ಹೇಳಿದಾಗೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಒಂದು 2-3 ದಿನಕ್ಕೆ ನಿಮಗೆ ಸ್ನ್ಯಾಕ್ಸ್ ಮಾಡುವ ಕಷ್ಟ ಉಳಿಯುತ್ತೆ. ಯಾವಾಗ ಬೇಕು ತೆಗೆದು ನೀವು ಫ್ರೈ ಮಾಡಿದರೆ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.